ಹಾರ್ಮೂಸ್ ಇದು ಜಗತ್ತಿನ ನಾಡಿ. ಹಾರ್ಮೂಸ್ ಬಂದಾಗತ್ತಾ ಗಗನಕ್ಕೇರತಾ ಪೆಟ್ರೋಲ್ ದರ, ಜಗತ್ತಿನ ತೈಲ ಮಾರ್ಗವೇ ಬ್ಲಾಕ್. ಇದೀಗ ಜಗತ್ತಿಗೆ ಎನರ್ಜಿಯ ಸಂಕಟ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಇರಾನ್ ಧಗಧಗಿಸಿ ಉರಿತಾ ಇದೆ. ಇದರ ನಡುವೆ ಹಾರ್ಮುಜ್ ಜಲಸಂಧಿ ದೊಡ್ಡ ಸುದ್ದಿ ಮಾಡ್ತಾ ಇದೆ. ಹಾರ್ಮುಜ್ ಜಲಸಂಧಿ ಇದು ಕೇವಲ ಒಂದು ನೀರಿನ ಮಾರ್ಗ ಅಲ್ವೇ ಅಲ್ಲ, ಇದು ವಿಶ್ವದ ಇಂಧನ ವಹಿವಾಟಿಗೆ ದೊಡ್ಡ ದಾರಿ. ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫ್ ನಡುವೆ 21 ಕಿಲೋಮೀಟರ್ ಅಗಲದ ಈ ಸಂಕೀರ್ಣ ಮಾರ್ಗ ದೈನಂದಿನ 21 ಮಿಲಿಯನ್ ಬ್ಯಾರಲ್ ಕಚ್ಚಾ ತೈಲದ ಪೂರೈಕೆಯನ್ನು ನಿರ್ವಹಿಸುತ್ತೆ. ಇದು ವಿಶ್ವದ ತೈಲ ವ್ಯಾಪಾರದ 20-30% ಅಷ್ಟನ್ನ ನಿಯಂತ್ರಿಸುತ್ತೆ. ಇರಾನ್, ಸೌದಿ ಅರೇಬಿಯಾ, ಕುವೈತ್ ಮುಂತಾದ ದೇಶಗಳಿಂದ ಆಸಿಯಾ, ಯುರೋಪ್ ಮತ್ತು ಅಮೆರಿಕಾಗೆ ಹರಿಯುವಂತಹ ಮಾರ್ಗ. ಆದರೆ ಈಗ 2026ರ ಮಾರ್ಚ್ನಲ್ಲಿ ಈ ಸಂಧಿ ಯುದ್ಧದಿಂದ ಹೆಚ್ಚು ಸದ್ದು ಮಾಡ್ತಾ ಇದೆ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ತೀವ್ರಗೊಂಡಿದೆ. ಇರಾನ್ ಪರಮೋಚ್ಚ ನಾಯಕ ಐತೊಲ್ಲಾ ಖಮೇನಿ ಹತ್ಯೆಯ ಬಳಿಕ ಯುದ್ಧದ ದಿಕ್ಕು ಬದಲಾಗ್ತಾ ಇದೆ. ಈ ನಡುವೆ ಹಾರ್ಮುಜ್ ಜಲಸಂಧಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಒಮಾನ್ ಮತ್ತು ಇರಾನ್ ನಡುವೆ ಇರುವಂತಹ ಈ ಕಿರಿದಾದ ಜಲಮಾರ್ಗ ಜಾಗತಿಕ ವ್ಯಾಪಾರ ಸಂಪರ್ಕಕ್ಕೆ ಮಹತ್ವ ಬೀರುತ್ತೆ. ವಿಶ್ವದ ನಾನಾ ಭಾಗಗಳಿಗೆ ವ್ಯಾಪಾರಿ ಹಡಗುಗಳು ಈ ಜಲಮಾರ್ಗವನ್ನು ಬಳಸಿಕೊಂಡು ಸಾಗತ್ತೆ. ಆದರೆ ಹಾರ್ಮುಜ್ ಜಲಸಂಧಿಯನ್ನ ನಿಯಂತ್ರಣಕ್ಕೆ ಪಡೆದುಕೊಳ್ಳೋಕೆ ಅಮೆರಿಕ ಹಾಗೂ ಇಸ್ರೇಲ್ ಶತಪ್ರಯತ್ನ ಮಾಡ್ತಾ ಇದೆ. ಆದರೆ ಈ ಜಲಸಂಧಿ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಲಾಗಿದೆ ಅಂತ ಈಗಾಗಲೇ ಇರಾನ್ ಹೇಳ್ಕೊಂಡಿದೆ. ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ಸಾಗಿಸೋಕೆ ಈ ಜಲಸಂಧಿ ನಿರ್ಣಾಯಕ ಜಲಮಾರ್ಗವಾಗಿದೆ. ಹಾಗಾಗಿ ಇದಕ್ಕೆ ಇದೀಗ ಭಾರಿ ಮಹತ್ವ ಬಂದಿರೋದು. ಅಮೆರಿಕ ಮತ್ತು ಇಸ್ರೇಲ್ ಶನಿವಾರ ಇರಾನ್ ಮೇಲೆ ಜಂಟಿಯಾಗಿ ದಾಳಿಯನ್ನ ಆರಂಭಿಸಿದಾಗಿನಿಂದ ಈ ಜಲಸಂಧಿಗೆ ತಡೆ ಬಿದ್ದಿದೆ. ಈ ಮಾರ್ಗದಲ್ಲಿ ಒಂದು 90% ಅಷ್ಟು ಹಡಗುಗಳು ಸಾಗಣೆ ಕಡಿಮೆಯೂ ಆಗಿದೆ. ಪರಿಣಾಮವಾಗಿ ಬ್ಯಾರೆಲ್ಗೆ $65 ಆಸುಪಾಸಿನಲ್ಲಿದ್ದಂಥ ತೈಲ ಬೆಲೆ $80ಗಿಂತನೂ ಮೇಲ್ ಹೋಗಿದೆ. ಹಾಗಾದ್ರೆ ಏನಿದು ಹಾರ್ಮುಜ್ ಜಲಸಂಧಿ? ದಕ್ಷಿಣ ಏಷ್ಯಾ ಸೇರಿದಂತೆ ಹಲವಾರು ರಾಷ್ಟ್ರಗಳಿಗೆ ತೈಲ ಸರಬರಾಜು ಮಾಡುವಂತಹ ಹಾರ್ಮುಜ್ ಜಲಸಂಧಿ ಸುಮಾರು 21 ಕಿಲೋಮೀಟರ್ ಅಗಲ ಇದೆ. 2 ದೊಡ್ಡ ಭೂಖಂಡಗಳನ್ನು ಪ್ರತ್ಯೇಕಿಸುವಂತಹ ಒಂದು ಕಿರಿದಾದ ಜಲಮಾರ್ಗವನ್ನ ಜಲಸಂಧಿ ಅಂತ ಕರೆಯಲಾಗತ್ತೆ. ಕೆಲವೊಮ್ಮೆ 2 ಮಹಾ ಸಮುದ್ರಗಳನ್ನ ಬೆಸೆಯೋಕೆ 2 ದೇಶಗಳ ಗಡಿ ಭಾಗಗಳನ್ನ ಕೊರೆದು ನೀರಿನ ಕಾಲುವೆಯನ್ನಾಗಿ ಮಾಡಲಾಗತ್ತೆ. ಇದನ್ನು ಕೂಡ ಜಲಸಂಧಿ ಅಂತ ಕರೀತಾರೆ. ಜಗತ್ತಿನ ವ್ಯಾಪಾರ, ಅಂತಾರಾಷ್ಟ್ರೀಯ ವಾಣಿಜ್ಯ ಹಾಗೂ ಭದ್ರತಾ ರಾಜಕೀಯಕ್ಕೆ ಈ ಸಮುದ್ರ ಮಾರ್ಗ ಬಹಳಾನೇ ಪ್ರಮುಖ. ವಿಶ್ವದ 5ನೇ 1 ಭಾಗದಷ್ಟು ತೈಲ ಸಾಗಣೆ ನಡೆಯುವಂತಹ ಪ್ರಮುಖ ಜಲಮಾರ್ಗವೇ ಈ ಹಾರ್ಮುಜ್ ಜಲಸಂಧಿ. ಹಾರ್ಮುಜ್ ಜಲಸಂಧಿ ಮನುಷ್ಯ ನಿರ್ಮಿತ ಅಲ್ಲ, ಬದಲಾಗಿ ಇದು ನೈಸರ್ಗಿಕ ಜಲಸಂಧಿಯಾಗಿದೆ. ಇರಾನ್ ದೇಶದ ದಕ್ಷಿಣ ಭಾಗದಲ್ಲಿರುವಂತಹ ಈ ಜಲಸಂಧಿ ಇಂಗ್ಲಿಶಿನ ಯು ಅಕ್ಷರದ ಉಲ್ಟಾ ಆಕಾರದಲ್ಲಿ ಬರುತ್ತೆ. ಸೊ ಈ ಜಲಸಂಧಿ ಇರಾನ್, ಇರಾಕ್, ಸೌದಿ ಅರೇಬಿಯಾ, UAE, ಬಹ್ರೇನ್, ಕುವೈತ್ ಹಾಗೂ ಕತಾರ್ ರಾಷ್ಟ್ರಗಳ ಜೊತೆಗಿನ ವ್ಯಾಪಾರ ಸಂಪರ್ಕಕ್ಕೆ ಮಹತ್ವದ್ದಾಗಿದೆ. ಸೊ ಈ ದೇಶಗಳಿಂದ ಜಗತ್ತಿನ ಇತರೆ ದೇಶಗಳಿಗೆ ಕಚ್ಚಾ ತೈಲವನ್ನು ಸಾಗಿಸೋಕೆ ಈ ಜಲಸಂಧಿ ಪ್ರಮುಖವಾಗಿದೆ. ಈ ಜಲಸಂಧಿಯ ಮೂಲಕ ತೈಲ ತುಂಬಿದ ಹಡಗುಗಳು ಅರಬ್ಬಿ ಸಮುದ್ರವನ್ನು ಪ್ರವೇಶಿಸುತ್ತೆ. ಅಷ್ಟೇ ಅಲ್ಲ, ಹಿಂದೂ ಮಹಾಸಾಗರದ ಮೂಲಕ ಜಗತ್ತಿನ ನಾನಾ ರಾಷ್ಟ್ರಗಳಿಗೆ ಸಾಗುತ್ತೆ. ಹಾಗಾಗಿ ಜಾಗತಿಕವಾಗಿ ಈ ಜಲಸಂಧಿಗೆ ಮಹತ್ವ ಬಂದಿರೋದು. ಸೊ ಜಗತ್ತಿಗೆ ಹಡಗುಗಳ ಮೂಲಕ ಸಾಗಾಟ ಆಗುವಂತ ಕಚ್ಚಾ ತೈಲಗಳ ಪ್ರಮಾಣದಲ್ಲಿ ಸುಮಾರು 20% ಅಷ್ಟು ಕಚ್ಚಾ ತೈಲ ಈ ಜಲಸಂಧಿಯ ಮೂಲಕನೇ ಸಾಗಾಟ ಆಗೋದು. ಆದರೆ ಯುದ್ಧ ಸಮಸ್ಯೆಗೆ ಕಾರಣ ಆಗಿರೋದು. ಸದ್ಯ ಅಮೆರಿಕ ಮತ್ತು ಇರಾನ್ ಮೇಲಿನ ಯುದ್ಧದ ಪರಿಣಾಮ ಕಚ್ಚಾ ತೈಲ ಸಾಗಾಟಕ್ಕೆ ಹಾರ್ಮುಜ್ ಜಲಸಂಧಿ ತಡೆಯಾಗಿದೆ. ಸೊ ಇರಾನ್ ಸೇನೆ ಇದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ಇದರ ಪರಿಣಾಮ ಜಗತ್ತಿನ ನಾನಾ ದೇಶಗಳ ಮೇಲೆ ಆಗ್ತಾ ಇದೆ. ಭಾರತ ತನಗೆ ಬೇಕಾದ ಕಚ್ಚಾ ತೈಲವನ್ನ ಇರಾಕ್, ಸೌದಿ ಅರೇಬಿಯಾ ಮೂಲಕ ತರಿಸ್ಕೊಳ್ತಾ ಇದೆ. ಆದ್ರೆ ಇರಾಕ್ ಮತ್ತು ಸೌದಿಯಿಂದ ಬರಬೇಕಾದಂತಹ ಕಚ್ಚಾ ತೈಲ ಹಡಗುಗಳ ಮೂಲಕ ಇರಾನ್ ಹಿಡಿತದಲ್ಲಿ ಇರುವಂತಹ ಹಾರ್ಮುಜ್ ಜಲಸಂಧಿ ಮೂಲಕನೇ ಬರಬೇಕು. ಸೊ ಇದು ಭವಿಷ್ಯದಲ್ಲಿ ಸಮಸ್ಯೆಗೆ ಕಾರಣ ಆಗಬಹುದು ಅನ್ನೋ ಅನುಮಾನ ಇತ್ತು. ಆದ್ರೆ ಹಾರ್ಮುಜ್ ಜಲಸಂಧಿ ಕುರಿತು ಇರಾನ್ ನೀಡಿರುವಂತಹ ಹೇಳಿಕೆ ತೈಲ ಕೊರತೆ ಭೀತಿಯನ್ನು ಎದುರಿಸ್ತಾ ಇದ್ದಂತಹ ಭಾರತಕ್ಕೆ ಭಾರಿ ಸಮಾಧಾನವನ್ನ ಕೊಟ್ಟಿದೆ. ಸೊ ತನ್ನ ನಿಯಂತ್ರಣದಲ್ಲಿರುವಂತಹ ಹಾರ್ಮುಜ್ ಜಲಸಂಧಿಯನ್ನ ಅಮೆರಿಕ, ಇಸ್ರೇಲ್, ಯುರೋಪ್ ಮತ್ತು ಅದರ ಮಿತ್ರ ರಾಷ್ಟ್ರಗಳಿಗಾಗಿ ಮಾತ್ರ ಮುಚ್ಚಿರೋದಾಗಿ ಇರಾನ್ ಘೋಷಿಸಿದೆ. ಅಂದ್ರೆ ಹಾರ್ಮುಜ್ ಜಲಸಂಧಿಯಿಂದ ಭಾರತಕ್ಕೆ ತೈಲ ಹಡಗುಗಳು ಸಂಚರಿಸಿದ್ರೆ ಇರಾನ್ಗೆ ಯಾವುದೇ ಅಭ್ಯಂತರ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಸೊ ನೋಡಿದ್ರಲ್ವಾ, ಇದಿಷ್ಟು ಈ ಹಾರ್ಮುಜ್ ಜಲಸಂಧಿಯ ಇತಿಹಾಸ ಮತ್ತು ಹಾರ್ಮುಜ್ ಜಲಸಂಧಿಯ ಬಗ್ಗೆ. ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.